ಕೆಲವರ ಕಮೆಂಟ್ ಎಲ್ಲ ನೋಡಿ ಲೈಕ್ ಅವರ ಮಗಳಾಗಿ ನನ್ನ ಟ್ರೀಟ್ ಮಾಡಿ ನಂಗೆ ಸಮಾಧಾನ ಹೇಳಿದ್ದಾರೆ. ನನ್ನ ಕಮೆಂಟ್ ಅನ್ನು ನೋಡಿ ಕೂಗಿ ಸಾಗಿದೆ ಖುಷಿಯಲ್ಲಿ. ಕಮೆಂಟ್ ಏನೋ ಹೀಗೆ ನಾನು ಇನ್ನು ABCD ಕೂಡ ಹೇಳುದಿಲ್ಲ ಅಂತ ಅವಳು ಕೆಲವು ಕಮೆಂಟ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಬೇಜಾರಾದಾಗ ಕೊಂಡು ಓದ್ತಾಳ. ನೆಕ್ಸ್ಟ್ MC ಮಾಡ್ತೀಯಾ? ಯವ್ವ, that is the spirit of the energy and greater and the energy booster. ಸೊ ಇವಾಗ ರಾಜಾಜಿನಗರದ ಮೊಬೈಲ್ ಪ್ಲಾನೆಟ್ಗೆ ಬಂದಿದ್ದೇವೆ. ಏಜ್ ಕೇಳಿದೆ 28 ಅಂತ. ಏನಿಲ್ಲ ಸರ್, ಅದು ಈ ಸಣ್ಣ ಏಜ್ ಅಲ್ಲಿ ಒಂದು 20 ಮೆಂಬರ್ಸ್ಗೆ ಕೆಲಸ ಕೊಟ್ಟಿದ್ದಾರೆ. ಸಾವುಕಾರರು ಇಲ್ಲೆಲ್ಲ ಐಫೋನ್ಗಳು ಕಾಣಿಸ್ತಿದೆ. ಇವತ್ತು ನಾವು 17 Pro Max ತಗೋಬೇಕು ಅಂತ ಇದ್ದೀವಿ. ನಿಮ್ಮವರೆಲ್ಲ ಮಿಸ್ ಮಾಡ್ಕೊಂಡಿರ್ತಾರೆ. ಡಿಸೈನ್ ಮಾಡೋದು ದೇವಿಕಾಂತ್ ಹಸ್ಬೆಂಡ್. ಇಲ್ಲದ 5ನೇ ಕ್ಲಾಸ್. ನೋಡಿ ದೇವಿಕಾ ಪುಂಡಿ ಬೇಯಿಸುದು. ನೋಡಿ ದೇವಿಕಾ ಪುಂಡಿ ಅಂತ ಹೇಳಿದಲ್ಲ, ಪಿಂಕಿ ನೋಡು. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದು. ಧನರಾಜಾಚಾರ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡೇ 4 ಬ್ಯಾಂಗ್ಳೂರ್. ಈಗ ಪ್ರಸಿದ್ಧಿ ಬೆಳಿಗ್ಗೆ ಎದ್ದ ಕೂಡಲೇ ಅಪ್ಪ ಮತ್ತು ಅಮ್ಮ ಹತ್ರ ಇರ್ಲಿಲ್ಲ ಅಂತ ಏನ್ ಮಾಡಿದ್ಲು ಕೇಳುವ. ಎಂತ ಮಾಡಿದ್ದಮ್ಮ ಎದ್ದ ಕೂಡಲೇ? ಅಮ್ಮ ಇಲ್ಲಿ ಅಂತ ಕೇಳಿದ. ಅಮ್ಮಗೆ ಕಾಲ್ ಮಾಡಿದ್ಲಂತೆ. ಅಮ್ಮ ಇಲ್ಲಿ ಅಂತ. ಎಲ್ಲಿಗೆ? ಒಚ್ಚ ಕಾಲ್ ಮಾಡಿದ್ದ ಅಮ್ಮನಿಗೆ. ನಮ್ಮನ್ ಕೇಳಿದ್ಯಾ? ಅಪ್ಪ ಇಲ್ಲಿ ಅಮ್ಮ ಇಲ್ಲಿ ಕೇಳಿಲ್ಲ, ಅಮ್ಮನ ಮಾತ್ರ ಕೇಳಿಲ್ಲ. ಕೇಳಿದ್ಲು. ಅಪ್ಪ ಇಲ್ಲಿ ಅಂತ ಕೇಳಿದ್ಯಾ? ಹೇಗೆ ಕೇಳಿದ್ದು? ಪ್ರಜ್ಞೆ ಬಂದ ಮೇಲೆ ಕೇಳಿದ್ಲಲ್ಲ. ಪ್ರಜ್ಞತಿ ಬಂದ ಮೇಲೆ ಹಾಗೆ ಮಾಡಪ್ಪ ನಾನು. ಓ ಫ್ರೂಟ್ಸ್ ಹೇಗೆ ಕಟ್ ಮಾಡುದು? ಅಲ್ಲಿಯಾ? ಇದನ್ನ ಅವಳು ಇದ್ರೊಳಗಿತ್ತದೆ ಆಕ್ಚುಲಿ ಫಸ್ಟಿಗೆ. ಈಗ ಅದು ನಿನ್ನ ಅಲ್ಲಿ ಹಿಂದೆ ಬಾಕಿ ಆಗಿತ್ತು. ಇವಳಿಗೆ ಇದು ಬೇಕೀಗ. ಹೇಳುದು ಹೇಗೆ ಗೊತ್ತುಂಟ ಅಮ್ಮ, ನಂಗೆ ಎಂತ ಹೇಳ್ದು ಅರ್ಥನೇ ಆಗಿಲ್ಲ. ಮತ್ತೆ ನಂಗೆ ಫಸ್ಟ್ ಇದನ್ನು ಕೇಕ್ ಕಟ್ಟಿದಾಗೆ ಮಾಡ್ತಿದ್ಲಲ್ಲ, ಓ ಇದು ಅಂತ ಕೇಳಿದೆ. ಮಂಡೆ ಓಡಿಸ್ತಾಳೆ. ಜ್ಯೂಸ್ ಕುಡ್ತದೆ. ಓಕೆ, ನಾವು ಇವಾಗ ಊಟಕ್ಕೆ ಬಂದ್ವಿ. ಈಗ ಟೈಮ್ ಎಷ್ಟು ವರ್ಷ? 4:20. 4:20 ಸಂಜೆ. ನೋಡಿ ಇಲ್ಲಿ ನಾನು ರೈಸ್ ತಗೊಂಡೆ. ಅನ್ಲಿಮಿಟೆಡ್ ಊಟ ಇತ್ತು. ವರ್ಷ ಹೇಳುದು ನಾನು ನಿನ್ನ ಎಲೆ ಹತ್ರ ಬಂದು ಕೂತ್ಕೋತೇನೆ ನಿಂದಾದ್ಮೇಲೆ ಅಂತ. ಅವಳಿಗೆ ಅನ್ಲಿಮಿಟೆಡ್ ಊಟ ತಿನ್ಬೋದಲ್ಲ, ಅದಕ್ಕೆ. ನನ್ನ ನೋಡೋರಿಗೆ ಹಾಗೆ ಅನಿಸಿದ್ರೆ ಒಪ್ಪಿಕೊಳ್ತೇನೆ, ನಾನು ಹಾಗೆ ಹೇಳಿದ್ದೇನೆ. ಈಗ ಕಮೆಂಟ್ ಬರ್ತದೆ, ನಮ್ಮ ವರ್ಷನ ಬಗ್ಗೆ ಹಾಗೆ ಹೇಳ್ಬೇಡಿ. ನಾನು ತಿನ್ನುವಾಗೆ ಕಾಣ್ತಾನೆ ಅವರಿಗೆ ಅಷ್ಟು ಸಪುರ ಅಂತ. ಕೊಡು. ಕೋಪ ಅವಳಿಗೆ. ಅವಳು ಮೊಬೈಲ್ ನೋಡ್ತಿದ್ಲು, ತಗೊಂಡೆ, ಅದಕ್ಕೆ ಕೋಪ ಅವಳಿಗೆ. ನಿಮ್ಮ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ಯಾರು? ಅಪ್ಪ. ಹೌದಾ? ಅದರಲ್ಲಿ ಹೇಳ್ಕೊಳ್ಳು, ಕಂಪ್ಲೇಂಟ್ ಮಾಡು. ಎಂತಾಯ್ತಮ್ಮ? ಫೋನಿಂದ ತಗೊಂಡಲ್ಲ. ಇದಕ್ಕೆ ಏನು ಹೇಳ್ತೀರಿ ಎಲ್ಲ? ಕಮೆಂಟ್ ಮಾಡಿ ಹೇಳು. ಕಮೆಂಟ್ ಮಾಡಿ. ನನಗೆ ಬಳ್ಳಿ ಕೊಡು. ಹಾಂ. ಅದ ಎಲ್ಲ ಮಾಡಿದ್ದು ವರ್ಷ ಮೊನ್ನೆ ಹೇಳಿದ್ಯಲ್ಲ, ಅದನ್ನೆಲ್ಲರೂ ಕಮೆಂಟ್ ಓದಿದಾಳು ಅವಳು. ನೋಡಿ
ನನಗೆ ಸತ್ಯ ಅವ್ರ ಕೆಲವರ ಕಮೆಂಟ್ ಎಲ್ಲ ನೋಡಿ ಲೈಕ್ ಅವರ ಮಗಳಾಗಿ ನನ್ನ ಟ್ರೀಟ್ ಮಾಡಿ ನನಗೆ ಸಮಾಧಾನ ಹೇಳಿದ್ದಾರೆ, ನನ್ನನ್ನು ಎಂಕರೇಜ್ ಮಾಡಿದ್ದಾರೆ, ಅಷ್ಟು ಹೇಳಿದ್ದಾರೆ. ಅಷ್ಟು ಹೇಳುವಾಗ ನಾನು ಎಂತ ಹೇಳುದು, ಕಮೆಂಟ್ ನೋಡಿ ಕೂಗಿ ಸಾಗಿದೆ ಖುಷಿಯಲ್ಲಿ. ಇನ್ನು ನೆಕ್ಸ್ಟ್ ವರ್ಷದ್ದು ಪ್ರತಿಯೊಬ್ಬರು ಏನೆಲ್ಲ ಕಮೆಂಟ್ ಮಾಡಿದ್ರು ಅದನ್ನು ಓದಿ ವರ್ಷದೊಂದು ರಿಯಾಕ್ಷನ್ ತಗೊಳ್ಳೋದಿದೆ. ಅವಳು ಕೆಲವು ಕಮೆಂಟ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಅವಳು ಬೇಜಾರಾದಾಗ ಕೂತ್ಕೊಂಡು ಓದ್ತಾಳ. ಹೌದು ನೋಡಿ, ನಿಮ್ಮ ಕಮೆಂಟ್ ಅವಳಿಗೆ ಎಷ್ಟು ಇನ್ಸ್ಪೈರ್ ಆಗಿದೆ ಅಂದ್ರೆ ನೆಕ್ಸ್ಟ್ MC ಮಾಡ್ತೀಯಾ? ಯಪ್ಪ, ದಟ್ ಈಸ್ ದ ಸ್ಪಿರಿಟ್ ಆಫ್ ದಿ ಎನರ್ಜಿ ಆ್ಯಂಡ್ ಗ್ರೇಟರ್ ಆ್ಯಂಡ್ ಎನರ್ಜಿ ಬೂಸ್ಟರ್. ಈಗ ಎಂಗೇಜ್ಮೆಂಟ್ ಆಗಿದ್ದಕ್ಕೆ ಅವಳಿಗೆ ಒಂದು ಆಸೆ ಆಯ್ತಂತೆ, ಡೆಸರ್ಟ್ ತಿನ್ಬೇಕು ಅಂತ. ಅದು ನಾಸೆಯ ಅದು ಡೆಸರ್ಟ್ ತಿನ್ಬೇಕಂತ ಉಂಟಲ್ಲ, ನೀನು ಎರಡು ನನ್ನದೊಂದು ತಿನ್ನಿ. ಖುಷಿಯಾಗಿದೆ ಇವಳಿಗೆ. ಐಸ್ ಕ್ರೀಮ್ ಉಂಟಾ? ಐಸ್ ಕ್ರೀಮು ಚಂದ ಉಂಟಾ? ಚಂದ ಉಂಟಾ ಬದಲು ಐಸ್ ಕ್ರೀಮ್ ಉಂಟಾ ಕೇಳಿದೆ. ಅಕ್ಕ ಅವಳು ಚೆರಿ ತಿಂತಿದ್ದಾಳ? ಅದನ್ನೇ ಕೊಡುದಲ್ಲಮ್ಮ ಇದು ತಿನ್ಲಿಕ್ಕೆ. ಇವತ್ತು ನಾವು 17 Pro Max ತಗೋಬೇಕು ಅಂತ ಇದ್ದೀವಿ. ರಾಜಾಜಿನಗರ ಮೊಬೈಲ್ ಪ್ಲಾನೆಟ್ ಶಾಪಿಗೆ ಹೋಗ್ತಿದ್ದೀವಿ. ಯಾಕಂದ್ರೆ 17 Pro ನನಗೆ ಅವ್ರು ಗಿಫ್ಟ್ ಮಾಡ್ತಾ ಇದ್ದಾರೆ. ಇವಳಿಂದ ನನಗೆ ಗಿಫ್ಟ್ ಕೊಡ್ತಿದ್ದಾಳೆ. ಓಕೆ, ನಾನು ಎಲ್ಲಿ ಮೊಬೈಲ್ ತಗೋಬೇಕು ಅಂದಾಗ ಸುಜಿತ್ ಗೌಡ್ರು ನಿಮಗೆಲ್ಲ ಗೊತ್ತಿರ್ಬೋದು. ಸುಜಿತ್ ಗೌಡ್ರು ಯೂಟ್ಯೂಬರು, ಅದು ಅವರಿಗೆ ಸುಜಿತ್ ಗೌಡ್ರಿಗೆ ಅಂದಿತ್ತು. ಅವರೊಂದು ಮೊಬೈಲ್ ಶಾಪ್ನ ರೆಫರ್ ಮಾಡಿದ್ರು. ನನಗೂ ನೋಡಿದೆ, ರಿವ್ಯೂ ಎಲ್ಲ ಚೆನ್ನಾಗಿತ್ತು, ವ್ಯಾರಂಟಿ ಕೂಡ ಕೊಡ್ತೀನಿ ಅಂದರು. ಸೊ ನಾನು ಇಲ್ಲೇ ಪರ್ಚೇಸ್ ಮಾಡೋಣ ಅಂತ. ಸೊ ಇವಾಗ ರಾಜಾಜಿನಗರದ ಮೊಬೈಲ್ ಪ್ಲಾನೆಟ್ಗೆ ಬಂದಿದ್ದೇನೆ. ಇಲ್ಲಿ ನಮ್ಮ ಜೊತೆ ಮೊಬೈಲ್ ಪ್ಲಾನೆಟ್ ಸಾಹುಕಾರರು, ಇಲ್ಲೆಲ್ಲ ಐಫೋನ್ಗಳು ಕಾಣಿಸ್ತಿದೆ. ಕಿರಣ್ ಅವರಿದ್ದಾರೆ. ಸರ್, ಹೇಗೆ ನಡೀತಿದೆ ಬಿಸ್ನೆಸ್? ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ಮಂತವ್ರು ಬಂದು ಸಪೋರ್ಟ್ ಮಾಡ್ತೀರಲ್ಲ, ಅದರಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಷ್ಟು ಜೋರಾಗಿ ಮಾತಾಡ್ತಿದ್ರು ಅಂದ್ರೆ ಕ್ಯಾಮ್ರಾ ಆನ್ ಆದ್ರೆ ನಾರ್ಮಲಿ ವಾಯ್ಸ್ ಅಷ್ಟೇ, ನಾರ್ಮಲಿ ವಾಯ್ಸ್ ಇರುತ್ತೆ. ಇಲ್ಲಿ ಎಲ್ಲ ನಿಮ್ಮ ಮೊಬೈಲ್ ಫೋನ್ ಯಾವ ಯಾವ ಶಾಪ್ಗೆ ಹೋಗಿ ಕೇಳ್ತಿರೋ ಅದಕ್ಕಿಂತ ತುಂಬಾ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಗ್ಲೋಬಲ್ ವೇರಿಯಂಟ್ಸ್ ಅಂತ ಸಿಗುತ್ತೆ. ಅಂಡ್ ಕಸ್ಟಮರ್ಗೆ ತುಂಬಾ ಆಪ್ಷನ್ ಇರುತ್ತೆ ಸರ್. ನಮ್ಮ ಹತ್ರ ಹೊಸ ಸೆಲ್ ಮಾಡ್ತೀವಿ 1 ತಿಂಗಳು, ಅಂಡ್ ಅದಾದ್ಮೇಲೆ ಯೂಸ್ ಫೋನ್ ಸೆಲ್ ಮಾಡ್ತೀವಿ. ಇದೆಲ್ಲ ಇದು ಯೂಸ್ ಫೋನ್ಸ್, ಇದು 17 Pro. ಅದೇ ನಿಮ್ಮನ್ನ ನೋಡಿ ಜಾಸ್ತಿ ಸೆಲ್ಫಿ ತಗೋತಾರೆ ನಮ್ಮ ಸ್ಟೋರ್ ಅಲ್ಲಿ ಅಂತ ನಾನು ಎಷ್ಟು ಸಾಧ್ಯ ಅಷ್ಟು ತುಂಬ್ಕೊಂಡ್ ಬಂದಿದ್ದೀನಿ. ಇದು ಲಾಂಚ್ ಆದಾಗ 80,000 ರೂಪಾಯಿ ಇತ್ತು. ಇವಾಗ ಪ್ರೈಸ್ ಕಮ್ಮಿ ಇರುತ್ತೆ. ನಮ್ಮ ಹತ್ರ 44,000 ರೂಪಾಯಿಗೆ. ಬಟ್ ನಿಮ್ಗೆ ಹುಡುಕ್ತೀನಿ ಅಂದ್ರೂ ಈ ಬಜೆಟ್ ಅಲ್ಲಿ ಸಿಗಲ್ಲ. ಆಪಲ್ ತಗೋಬೇಕು ಅಂದ್ರೆ ಜಾಸ್ತಿ ಪ್ರೈಸ್ ಅಂತ ಅನ್ಕೋತಾರಲ್ಲ, ಅದು ಇದರಲ್ಲಿ ನಮ್ಮ ಸ್ಟೋರಿಗೆ ಬಂದ್ರೆ ಅದು ಮಾಯ ಆಗುತ್ತೆ. ಕಮ್ಮಿ ದುಡ್ಡಲ್ಲೂ ಕೂಡ ಈ ಕ್ಯಾನ್ ಪರ್ಚೇಸ್. ಇದಕ್ಕೆ ಎಷ್ಟು? 44,000. ನಮ್ದು ಸ್ಟೋರ್ ವಾರಂಟಿ 6 ಮಂತ್ ಇರುತ್ತೆ. ಹೌದಾ? ಓ, ಇದಕ್ಕೆ ಸೆಕೆಂಡ್ ಹ್ಯಾಂಡ್ ಹೊಸ ತಗೊಂಡ್ರೆ ಹೊಸದ್ ವಾರಂಟಿ. ಓಕೆ, ಇದೇನು ಸರ್ ಬೈ ಬ್ಯಾಕ್ ಅಂತ? ಇದು ಬೈ ಬ್ಯಾಕ್. ಸೇಮ್ ನಿಮ್ಮ ಬಾಯಲ್ಲಿ ಬಂತಲ್ಲ ಬೈ ಬ್ಯಾಕ್ ಅಂತ. ಮೊಬೈಲ್ ಸೆಕೆಂಡ್ ಇದ್ರೆ ಇದೇ ಪರ್ಚೇಸ್ ಮಾಡುತ್ತೆ. ಇದು ಎರಡನೇ ಕಂಪ್ನಿ. ಆ ಕಂಪ್ನಿದು ಮೊಬೈಲ್ ಪ್ಲಾನೆಟ್ ಬ್ಯಾಂಗ್ಳೂರ್ದು ಸೆಲ್ಲಿಂಗ್ 3 ಬ್ರಾಂಚ್ ಇದೆ. ಇದು ಬೈಬ್ಯಾಕ್ 3 ಬ್ರಾಂಚ್ ಇದೆ. ಇದು ಎಕ್ಸ್ಚೇಂಜ್ ಮಾಡುತ್ತೆ ಅಂಡ್ ಓನ್ಲಿ ಸೆಲ್ ಕೂಡ ನೀವು ಮಾಡ್ಬೋದು ಬೇಕಾದ್ರೆ, ಬರೀ ಮೊಬೈಲ್ಸು. ಬಟ್ ಈ ಥರ ಪ್ರೀಮಿಯಂ ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಐಟಮ್ಸ್ಗಳು, ಆ ಥರ ಪ್ರೀಮಿಯಂ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ಪರ್ಚೇಸ್ ಮಾಡುತ್ತೆ. 20,000 ರೂಪಾಯಿ ಬೆಲೆಗಳ ಮೇಲ್ಗಡೆ ಇದು ಮಾತ್ರ. ಕಂಡೀಷನ್ ಯಾವ ಥರ ಇದ್ರೂ ಪರ್ಚೇಸ್ ಮಾಡುತ್ತೆ, ಬಟ್ ಪ್ರೀಮಿಯಂ ಸೆಕ್ಟರ್ ಮಾತ್ರ. ಸೂಪರ್. ಇವರ ಏಜ್ ಕೇಳಿದೆ 28 ಅಂತ. ಏನಿಲ್ಲ ಸರ್, ಅದು ಈ ಸಣ್ಣ ಏಜಲ್ಲಿ ಒಂದು 20 ಜನ 20 ಮೆಂಬರ್ಸ್ಗೆ ಕೆಲಸ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಇದೇ ನೋಡಿ ಇವ್ರದ್ದು ಶಾಪ್, ಮೊಬೈಲ್ ಪ್ಲಾನೆಟ್. ಇದು ಎಲ್ಲಿ ಬರುತ್ತೆ? ಇದು ರಾಜನಗರ ಬ್ರಾಂಚು ಮತ್ತು HSN ಮತ್ತು ಕಮಲಹಳ್ಳಿ, ಅಷ್ಟು 3 ಬ್ರಾಂಚ್ ಇದೆ. ನಿಮ್ದು ದಯ ಇದ್ರೆ ಇನ್ನೊಂದು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಹ್ಯಾಂಡ್ ಮೇಡ್ ಅಂತ ಮೊಬೈಲ್ ಅಂತ. ಹ್ಯಾಂಡ್ ಮೇಡ್ ಇದು
4.5 ಲ್ಯಾಕ್ ಅಂತ. ಬರೀ ಇದು 4.5 ಲ್ಯಾಕ್ ನಮ್ಮ ಹತ್ರ ಇರುತ್ತೆ ಅಂತಲ್ಲ, ನಮ್ಮ ಹತ್ರ ನಿಮಗೆ 20,000 ರೂಪಾಯಿ ಮೊಬೈಲಿಂದನೂ ಸ್ಟಾರ್ಟ್ ಆಗುತ್ತೆ. ಇದು ಜಸ್ಟ್ ನಮ್ಮ ಹತ್ರ ಸ್ವಲ್ಪ ಪ್ರೀಮಿಯಂ ಕಸ್ಟಮರ್ಸ್ ಇದೆ, ತುಂಬ ಹೈ ಲೆವೆಲ್ಸ್ ಕಸ್ಟಮರ್ಸ್ ಇದೆ. ಯಾವ ರೀತಿನೂ ಕನ್ಫ್ಯೂಸ್ ಆಗಬಾರ್ದು ಅಂತ ಎಲ್ಲ ಕ್ಲಾರಿಟಿ ಕೊಡ್ತೀವಿ. ನಾವು 10 ಮೊಬೈಲ್ನ ಹಿಂಗೆ ದೊಡ್ಡದಾಗಿ ಜೋಡಿಸಿಲ್ಲ. ಸೊ ನಮ್ಮ ಹತ್ರ ಅಮ್ಮಮ್ಮಂದ್ರೂ ಈ ಒಂದೇ ಸ್ಟೋರಲ್ಲಿ ನೋಡಬೇಕು ಅಂದರೆ 400+ ನಿಮಗೆ ಸ್ಟಾಕ್ಸ್ ಇದೆ. ಹೌದಾ? 400 ಟೈಪ್ಸ್ ಡಿವೈಸಸ್ ಇದೆ. ಅದರಲ್ಲಿ ಆಲ್ಮೋಸ್ಟ್ 90% ಎಲ್ಲ ಆಪಲ್ಲೇ ತುಂಬಿಸ್ಕೊಳ್ಳುತ್ತೆ. 20,000 ರೂಪಾಯಿ ಮೊಬೈಲಿಂದ ಇದೆ ಸರ್. ಇದು iPhone 17 ಏರ್ ಇತ್ತೀಚೆಗೆ ಲಾಂಚ್ ಆಗಿರೋದು. iPhone 17 ಇದೆಲ್ಲ ಅದೆಷ್ಟು? ಇದು iPhone 17 83,000 ರೂಪಾಯಿ ಇದೆ ಹೊಸದು. ನಮ್ಮ ಹತ್ರ ಇದು ಓಪನ್ ಬಾಕ್ಸ್ ನಿಮಗೆ 70,000 ರೂಪಾಯಿ ಸಿಗುತ್ತೆ, 70,000. ಆ್ಯಂಡ್ ಕಂಡೀಷನ್ ವೈಸ್ ನೋಡೋದಾದರೆ ನಮ್ಮ ಸ್ಟೋರ್ ಡಿಮ್ಯಾಂಡ್ ಬಂದು ಯಾವುದ್ರಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಇರಲ್ಲ. ಆ್ಯಂಡ್ ವಿ ಡೋಂಟ್ ಸೆಲ್ ರಿಪೈರ್ಡ್. ಸೊ ಆ ಥರ ಯೂನಿಟ್ಸ್ ಯಾವುದು ಸೇಲ್ ಮಾಡಲ್ಲ. ಸೊ ಕಸ್ಟಮರ್ ತೊಗೊಂಡ್ರೆ ತೊಂದರೆನೇ ಇಲ್ದಂಗೆ ಆರಾಮಾಗಿ 10 ವರ್ಷ 5 ವರ್ಷ ಯೂಸ್ ಮಾಡ್ಬೋದು. ನಮ್ಮ ಹತ್ರ 15+ ಇದೆ, 60+ ಇದೆ. ಇಷ್ಟು ಎಲ್ಲ ಅಲ್ಲದೆ ನಮ್ಮ ಹತ್ರ ಇನ್ನೂ 3 ಬ್ರಾಂಚ್ ಇದೆ ಸರ್. ಹೌದಾ? ಸೊ ಮಲ್ಟಿಪಲ್ ಕಲೆಕ್ಷನ್ಸ್ ಇದೆ ಇರುತ್ತೆ ಯಾವಾಗಲೂ. ನೀವು ಇವಾಗ ಹೊಸ ಸೀರೀಸ್ ಅಂತ ಅಂದರೆ ಹೊಸ ಅಂಗಡಿಲಿ ಓನ್ಲಿ ನಿಮಗೆ ಅಪ್ಪರ್ ಸೀರೀಸ್ದು ಮಾತ್ರ ಇರುತ್ತೆ. ಆಪಲ್ ಅವರೇ ಎಲ್ಲ ನಿಮಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಹಿಂದೆ ಇರೋ ಸೀರೀಸ್ ಎಲ್ಲ ಅದು 14 Pro Max ಇದೆ, 256 GB. ನಿಮ್ಗೆ ಹುಡುಕರು ಸಿಗಲ್ಲ ಗೋಲ್ಡ್ ಕಲರ್. ಬಟ್ ನಮ್ಮ ಹತ್ರ ಏನೇ ಡಿವೈಸ್ ಸೆಲ್ ಮಾಡ್ತೀವಿ ಅಂದ್ರೂ ಅದು ಬ್ರ್ಯಾಂಡ್ ನ್ಯೂ ಕಂಡೀಷನ್ಸ್ ಇದ್ರೆ ಮಾತ್ರ ನಾವು. ಇದೆಷ್ಟು? ಇದು ನಮ್ಮ ಹತ್ರ ಸೆಲ್ಲಿಂಗ್ ಪ್ರೈಸ್ 61,900 ರೂಪಾಯಿ ಇದೆ. ಸೊ ನಿಮ್ಮಂಥವ್ರು ಯಾರು ಬಂದರೆ ಹೊಡೆದವ್ರು ಜಗಳ ಮಾಡಾದರೂ ಅವರು ಒಂದು 2,000-3,000 ಕಮ್ಮಿ ಮಾಡ್ತಾರೆ. 59,000ಗೆ ಡೀಲ್ ಆಗ್ಬೋದು. ಅನ್ಸಲ್ಲ ಅದು ಸೆಕೆಂಡ್ಸ್ ಅಂತ. ನಿಮ್ದು ಫೋನ್ ತೋರಿಸಿ ಇದೇ ಥರ ಸೇಮ್ ಇಟ್ಕೊಂಡಿರಲ್ಲ? ಸೇಮ್ ಹಿಂದೆ ತೋರಿಸಿ. ಹಿಂದೆ ಆಲ್ರೆಡಿ ಹೋಗಿದೆ. ಇದು ನನ್ನ ಮೊಬೈಲ್ ಆಯ್ತಾ, ನಾನು ಯೂಸ್ ಮಾಡಿದೆ. ಆಕ್ಸಿಡೆಂಟ್ ಆಗಿ ಮೊಬೈಲ್ ಎಲ್ಲ ಕ್ರ್ಯಾಶ್ ಆಗಿದೆ. ಇದು ಮೊದಲೇ ಇಟ್ಕೊಳ್ಳಿ, ಮತ್ತೆ ಅದು ನನ್ನಿಂದ ಹೊಡೆದು. ಇಲ್ಲ ಅಂದರೆ ನಾನು ಹೇಳಿ ಸರ್, ಅಂದರೆ ಈ ಥರ ಡಿವೈಸ್ ಸಿಗಲ್ವಲ್ಲ. ಬಟ್ ನಮ್ಮ ಸ್ಟೋರಲ್ಲಿ ನಿಮಗೆ ಬಂದರೆ ಸೊ ಗ್ಯಾಜೆಟ್ಸ್ಗಳಿದೆ. ಸೊ ಸೇಮ್ ನಿಮಗೆ ಆಪಲ್ ಮೊಬೈಲ್ ತೊಗೊಂಡಲ್ಲ, ಸೊ ತುಂಬ ಇನ್ನೂ ದೊಡ್ಡ ಕ್ರಿಯೇಟರ್ ನೀವು ಹೋಗ್ಬೇಕು ಅಂತಂದರೆ ಇವೆಲ್ಲ ನೀವು ತೊಗೋಬೇಕು. ಇದೆಲ್ಲ ಇದು ಆಪಲ್ ವಾಚಸ್ ಸರ್. ಆಪಲ್ ವಾಚ್ ಬಾಕ್ಸ್ ಪೀಸ್. ಇದರಲ್ಲೂ ಕೂಡ ಸೆಕೆಂಡ್ಸ್ ಅಂದರೆ ಇಲ್ಲಿದೆ ವಾಚಸ್ಸು. ಇದರಲ್ಲಿ ಸೆಕೆಂಡ್ಸ್ ಬೇಕು, ಹೊಸದು ಬೇಕು ಅಂತಂದರೆ ಇಲ್ಲಿದೆ. ಇದು ಸೀರೀಸ್ 11. ಸೊ ಇಂಡಿಯಾದಲ್ಲಿ 50,000 ರೂಪಾಯಿ ಇದೆ. ನಮ್ಮ ಹತ್ರ ನಮಗೆ ಪ್ರೈಸ್ ನಮ್ಮ ಹತ್ರ 41,000 ರೂಪಾಯಿ, 41,000 ರೂಪಾಯಿ ಇದೆ. ಇದು ಸೆಲ್ಲಿಂಗ್ ಪ್ರೈಸ್ ಬಂದು ನಿಮಗೆ ಇದು 20,000 ರೂಪಾಯಿ ಇದೆ, 20,000 ಇದೆ. ಸೊ ಮಲ್ಟಿಪಲ್ ಕಲೆಕ್ಷನ್. ಇದರಲ್ಲಿ ಅಲ್ಟ್ರಾ ಬರುತ್ತೆ, ಇದನ್ನು 80,000 ರೂಪಾಯಿ. ಇದು ಹೊಸದು. ನಮ್ಮ ಹತ್ರ ಕಮ್ಮಿ. ಎಷ್ಟು? ನಮ್ಮ ಹತ್ರ ನಿಮಗೆ 74,000 ರೂಪಾಯಿ, 90,000 ರೂಪಾಯಿ. ಇದು 90,000 ರೂಪಾಯಿ ಇರೋದು ಇಂಡಿಯನ್ MRP. ನಮ್ಮ ಹತ್ರ 74,000 ರೂಪಾಯಿ, 72,000 ರೂಪಾಯಿ ಸಿಗುತ್ತೆ. ಮ್ಯಾಕ್ಬುಕ್ ಪ್ರೋ ಇದೆ, 1 TB. ಇದೇನು ಬಾಕ್ಸ್ ಅಲ್ಲ? ಅಲ್ಲ, ನನಗೂ ಇಷ್ಟು ಧೈರ್ಯ ಇರಲಿಲ್ಲ. ಇಷ್ಟು ಜನ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ನೀವು ಮಾತಾಡ್ತಿದ್ರಲ್ಲ ಅದಕ್ಕೆ ಜೈ ಇರಿಸ್ಬಿಟ್ಟಿದ್ದಾರೆ. ನೀವು ನನಗಿಂತ ಜಾಸ್ತಿ ಮಾತಾಡ್ತೀವಿ. ಅಲ್ಲ, ಇದು ನಿಮ್ದೇ ಜಾಗ ಅಲ್ಲ, ಅದಕ್ಕೆ ಜಾಸ್ತಿ ಇಲ್ಲ. ನನಗೂ ಒಳಗಡೆ ಆಗ್ತಾ ಇದೆ, ಮೇಲ್ಗಡೆ ತೋರಿಸ್ಕೊತಾ ಇಲ್ಲ. ಇದು ಕಸ್ಟಮೈಸ್ ಕಲರ್ 17 Pro Max ಇದೆಯಲ್ಲ. ಸೊ ಕಲರ್ ಈ ತರ ಬೇಕು ಅಂದ್ರೆ ಬೇಕಾದ್ರೆ ಕಸ್ಟಮೈಸ್ ನಮ್ಮ. ಹೌದಾ? ಇದು ಕಸ್ಟಮೈಸ್ ಕಲರ್. ಓ, ಹಿಂಗೂ ಮಾಡ್ಕೊಡ್ತೀರಾ? ಇದೇನು ಆಪಲ್ದೇನಾ? ಆಪಲ್ದು ಕಲರ್ ಇದು ಲಾಂಚ್ ಮಾಡಿಲ್ಲ ಅಫಿಷಿಯಲ್ ಆಗಿ. ಬಟ್ ನಿಮ್ ಕಲರ್ ರಾಶಿ ಪ್ರಕಾರ ಏನಾರ ಬೇಕು ಅಂದ್ರೆ, ಇಲ್ಲ ಅಂದ್ರೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಇನ್ನೂ ಪ್ರೊಫೆಷನಲ್ ಅಂದ್ರೆ ನಾನು ಡಿಫ್ರೆಂಟ್ ಕಲರ್ ಯೂಸ್ ಮಾಡಬೇಕು ಅಂತ ಅಂದ್ರೆ. ಇದೇನು ರಾಶಿ ಜ್ಯೋತಿಷ್ಯ ಎಲ್ಲ ಇಲ್ಲ? ಜ್ಯೋತಿಷ್ಯ ನಾನು ಜಸ್ಟ್ ನಿಮ್ಗೆ ಸಜೆಸ್ಟ್ ಮಾಡಿದೆ, ಆ ಥರ ಇಲ್ಲ. ಅಲ್ಲ, ಈಗ ನಮ್ಮ ರಾಶಿ ಹೇಳಿದ್ರೆ ಇದು ಕಲರ್ ಮ್ಯಾಚ್ ಆಗುತ್ತೆ ಅಂತ ಅಕ್ಕಂಗೆ ಕೊಟ್ರೆ, ನೀವು ನಾರ್ಮಲ್ ಕಲರ್ ಕೊಟ್ರೆ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಸ್ವಲ್ಪ ಕಸ್ಟಮೈಸ್ ಕಲರ್ ಮಾಡಿ ಕೊಟ್ರೆ ಇನ್ನೂ ಜಾಸ್ತಿ ಇಂಪ್ರೆಸ್ ಆಗ್ತಾರೆ. ಆ ಥರ ಗಿಫ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಅಂಡ್ ಆಂಡ್ರಾಯ್ಡ್ಸ್ ಕಲೆಕ್ಷನ್ಸ್ ಅಲ್ಲಿ ನಮ್ಮ ಹತ್ರ ಇದೆಷ್ಟು? ಇದು X3 ಅಲ್ಟ್ರಾ. ನಮ್ಮ ಹತ್ರ ಸೆಲ್ಲಿಂಗ್ ಇರೋದು 1,15,000 ರೂಪಾಯಿ, 1,16,000 ರೂಪಾಯಿ. ಓಪನ್ ಬಾಕ್ಸ್ ಅಲ್ಲಿ ಇದೆ. ಜಸ್ಟ್ ಕಸ್ಟಮರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೇ ಕೊಟ್ಟಿದ್ದಾರೆ ನಮ್ಮ ಹತ್ರ. ಅಂಡ್ X9 ಅಲ್ಟ್ರಾ. ನಥಿಂಗ್ ಫೋನ್ ಬೇಕು ಅಂದ್ರೆ ನಥಿಂಗ್ ಫೋನ್ ಮೊನ್ನೆ ಲಾಂಚ್ ಆಯಿತು. ಯಾರ ಹತ್ರ ಸಿಗಿಲ್ಲ ಅಂದ್ರೆ ನಮ್ಮ ಹತ್ರ ಇರುತ್ತೆ. ಇದನ್ನು ಸೇಲಾ? ಇದು ಸೇಲಿಗೆ ಇದೆ. ಎಷ್ಟಿದು? ಇದು ಬಿಕಾಸ್ ಆಫ್ ಎಲ್ಲೂ ಇಲ್ಲದೆ ಹೋದ ಕಾರಣ, ಸೊ ಅದೇ ಪ್ರೈಸ್ ಏನು ಲಾಂಚ್ ಮಾಡಿದಾರಲ್ಲ, 60,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಮ್ಮ ಹತ್ರ 58,000 ರೂಪಾಯಿ ಫುಲ್ ಕಿಟ್. ಅದು ಟಿ ಶರ್ಟು, ಬ್ಯಾಟ್ ಜೊತೆ ಎಲ್ಲ ಬರುತ್ತೆ. ಒಂದೇ ಇರೋದು 58,000. 58,000 iPad 11 ಜನರೇಷನ್. ಸೊ ಇದು ಇತ್ತೀಚೆಗೆ 15,000 ರೂಪಾಯಿ ಜಾಸ್ತಿ ಆಯಿತು. ಫಸ್ಟ್ 35,000 ಆಯಿತು, 50,000 ರೂಪಾಯಿ ಆಯಿತು. ಬಟ್ ನಮ್ಮ ಸ್ಟೋರಲ್ಲಿ ಇನ್ನೂ 42,000 ರೂಪಾಯಿ ಹೊಸ ಸಿಗುತ್ತೆ, ಇಂಡಿಯನ್ ವೇರಿಯಂಟ್ ಸೇಮ್. ಇದು ಹೊಸ್ತಾ? ಇದು ಸೆಕೆಂಡ್ ಹ್ಯಾಂಡ್ ಸರ್. ಇದು ಸೆಲ್ಲಿಂಗ್ ಪ್ರೈಸ್ 33,000 ರೂಪಾಯಿ. ಇದು 33. ಇದು ಒಂದೇ ಬ್ರಾಂಚ್ ಇಲ್ಲ. ಸೊ ಇದೇ ಥರ ಸೇಮ್ ಕಲೆಕ್ಷನ್ಸು ನಮ್ದು HSR ಲೇಔಟು, ಕಮ್ನಳ್ಳಿ ಮತ್ತು ಸಾವುಕಾರು. ನೀವು ಬೈ ಮಾಡೋಕ್ಕಿಂತ 1 ಅವರ್ ಹಿಂದೆ ಪರ್ಚೇಸ್ ಮಾಡಿದೆ. ನನಗೆ ಇವಾಗೆಲ್ಲ ಬೇರೆ ಕಸ್ಟಮರ್ಸ್ಗಳು ಬೈತಾರೆ, 1 ಅವರ್ ಹಿಂದೆ ಬೇರೆ ಪ್ರೈಸ್ ಇತ್ತು, ಇವಾಗ ಬೇರೆ ಪ್ರೈಸ್ ಅಂತ. ಬಟ್ ಹೆಂಗೋ ನಿಮ್ಮದು 1 ಅವರ್ ಹಿಂದೆ ಪರ್ಚೇಸ್ ಮಾಡಿದ್ರಲ್ಲ, ನಿಮ್ಗೆ ಒಳ್ಳೆ ಪ್ರೈಸ್ ಸಿಕ್ತು. ಅದೇ ಆಯಿತು.
ನೋಡಿ ಆ್ಯಪಲ್ದು ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಇತ್ತು ಆಲ್ರೆಡಿ. ಮ್ಯಾಕ್ಬುಕ್ ಎಲ್ಲ ಪ್ರೈಸ್ ಚೇಂಜ್ ಆಯಿತು, ಬಟ್ ಆಪಲ್ದು ಇನ್ನೇ ಇಂಡಿಯಾದಲ್ಲಿ ಪ್ರೈಸ್ ಚೇಂಜ್ ಆಗಿಲ್ಲ, ಬಟ್ ಫ್ಯೂಚರಲ್ಲಿ ಚೇಂಜ್ ಆಗುತ್ತೆ. ಬಟ್ ಗ್ಲೋಬಲ್ ವೇರಿಯಂಟ್ಸ್ಗಳು ಏನಿತ್ತು ಇತ್ತು ಆ ಪ್ರೈಸ್ಗಳು ಸ್ವಲ್ಪ ಇವತ್ತು ಚೇಂಜ್ ಆಗಿದೆ ಸರ್. ಜಪಾನಲ್ಲಿ 10% ಇನ್ಕ್ರೀಸ್ ಆಯಿತು ಪ್ರೈಸು, ಆದ್ರಿಂದ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಬರ್ತಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಇನ್ನೂ ಒಂದು 4-5 ಡೇಸ್ ಹೋಯ್ತು ಅಂದ್ರೆ ಇನ್ನೂ ಪ್ರೈಸ್ ಇನ್ಕ್ರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಪರ್ಚೇಸ್ ನೀವು ಮಾಡಿದ್ದು ಒಳ್ಳೇದಾಯ್ತು. ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್. ಎಲ್ಲಿದೆ ಇದು? ಅದೆಲ್ಲ ಬರೋದಿಲ್ಲ ಲಾಸ್ಟಿಗೆ. ಓಕೆ, ಇಲ್ಲಿ ನಾವು ಇವಾಗ ಮೊಬೈಲ್ ಪ್ಲಾನೆಟ್ ರಾಜೇಶಿ ನಗರ ಬ್ರಾಂಚಿಗೆ ಬಂದಿದ್ದೀವಿ. ಆಲ್ರೆಡಿ ನಾವು ಹೇಳಿದಾಗೆ 17 Pro Max ತಗೊಂಡಿದ್ದೀವಿ. ನಂದು ಹಳೆ ಮೊಬೈಲ್ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗಿತ್ತು, ಅದಕ್ಕೋಸ್ಕರ ನಾನು ತಗೋಬೇಕು ಅಂತ ತುಂಬ ತಿಂಗಳಿಂದ ಅಂದ್ಕೊಂಡಿದ್ದೆ. ಇವತ್ತು ತಗೊಳ್ಳೋ ನನ್ನ ಹೆಂಡತಿ ಗಿಫ್ಟ್ ಮಾಡಿದ್ದು. ಓಕೆ, ಥ್ಯಾಂಕ್ ಯು. ನಾನು ಓಪನ್ ಮಾಡೋಲ್ಲ. ಹುಷಾರು, ಭಯ ಆಗ್ತಿದೆ. ಬಟ್ ಲೈಟ್ ವೇಟ್ ಇದೆಯಾ? ಯಸ್, ಎತ್ಕೊಮ್ಮ. ಅವಳು ಪೋಸ್ ನೋಡಂತೆ. ಅವಳಿಗೆ ಕೊಟ್ಟದಂತ ಬೋಳ, ಇವನು ಬೋಳ, ನೀನು ಬೋಳ ಅಲ್ಲ? ಓ, ಈಗ ಅವನು ಬೋಳ, ಇವಳು ಬೋಳ. ಬೇಗ ಪರವಾಗಿಲ್ಲ. ನೋಡಿ ನನ್ನ ಹೆಂಡತಿ ನೋಡಿ, ನನಗೆ ಮಗುವನ್ನು ಇಟ್ಕೊಂಡಿದ್ದೇನೆ, ಬ್ಯಾಗ್ ನಿಮಗೆ ಭಾರ ಆಗುತ್ತೆ ಅಂತ ಹೇಳಿ ಅವಳು ಇಟ್ಕೊಂಡು ಬ್ಯಾಗ್. ಸೋ ಸಪೋರ್ಟಿವ್. ಹೌದು. ಓ, ನೀವು ಬೆಂಗಳೂರು ಬಂದಿಂತ ಗೊತ್ತೇ ಇರಲಿಲ್ಲ ನೋಡು. ಅದನ್ನೊಂದು ವಿಡಿಯೋ ಮಾಡ್ಬೋದಿತ್ತು ಬಿಗ್ ಬಾಸ್. ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ದೋಸ್ತ, ಕಂಪ್ಯೂಟರ್ ಇಂಜಿನಿಯರ್ ಅವರ ಮದುವೆಗೆ ಹುಡುಗ. ಆ್ಯಪ್ ಮಾಡೋದು ದೋಸ್ತ. ನೀನು ಆ್ಯಪ್ ಡೌನ್ಲೋಡ್ ಮಾಡ್ತೀಯಲ್ಲ, ಅದನ್ನ ಡಿಸೈನ್ ಮಾಡೋದು ಎಲ್ಲ ಅವರ ಹಸ್ಬೆಂಡ್, ದೇವಿಕಾಂತ್ ಹಸ್ಬೆಂಡ್. ಓ, ಸಿಕ್ಕಾಪಟ್ಟೆ ಇದ್ದಾರೆ ದೋಸ್ತ. ಇಲ್ಲ ದೋಸ್ತ, 5ನೇ ಕ್ಲಾಸು. ಸಾಫ್ಟ್ವೇರ್ ಇಂಜಿನಿಯರ್ ದೋಸ್ತ, ಜಗ್ಗ ಕಲ್ತಾರ. ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. ಜಿಯೋ ಹಾಟ್ಸ್ಟಾರ್ ಅದೆಲ್ಲ ಡಿಸೈನ್ ಮಾಡಿದ್ದೀವ್ರೆ ಇವರ. ಇವ ಹುಡುಗ ಅವ್ರು ಬೈವರು ಹಾಟ್ಸ್ಟಾರ್ ಎಲ್ಲ ಡಿಸೈನ್ ಮಾಡಿದವರು. ಅದ್ರ ಹಾಗೇನೆ ಬೇರೆ ಆಪ್ಸ್ ದೋಸ್ತ ಡಿಸೈನ್ ಮಾಡಿದ್ದು. ಹಾ, ನೀನ್ ಫಾಲೋ ಮಾಡ್ತೀಯಾ? ನೀನು ಅದ್ರಲ್ಲಿ ಓಪನ್ ಮಾಡ್ತೀಯಾ? ನೀವು ಪ್ರಮೋಟ್ ಮಾಡ್ಬೇಕು. ಒಬ್ರು ಮಾಡಿದ್ರೆ ಆಯ್ತಲ್ಲ ದೋಸ್ತ, ನೀ ಮಾಡಿದ್ರೆ ಮುಗಿದೋತು. ಅದೆಷ್ಟೋ ಜನ ಹೋಗ್ತಾರ. ನನಗೆ ಇಟ್ಟ ನೀನು ಎಂತ ಐಡಿಯಾ ಎಲ್ಲ ದೋಸ್ತ. ನಾನು ನೀನು ಇಬ್ರು ಸೇರಿ ಇಂಥದ್ದೊಂದು ಇನ್ಸ್ಟಾಗ್ರಾಮ್ ಕಾಂಪಿಟೇಷನ್ ಕೊಡೋ ಥರದೊಂದು ಆ್ಯಪ್ನ ದೇವಿಕನ ಹಸ್ಬೆಂಡ್ ಹತ್ರ ಮಾಡಿಸಿ ಪ್ರಮೋಟ್ ಮಾಡೋಣ ದೋಸ್ತ. ಆ್ಯಪ್ ಡೆವಲಪ್ ಆಗಿ ಅದೊಂದು ದೊಡ್ಡ ಮಟ್ಟದಲ್ಲಿ. ದೇವಾ, ಅವ್ರು ಕೇಳಿದ್ರೆ ಅವರಿಗೆ ಮಂಡ ವೆಚ್ಚಾಗ್ತದ. ಅವ್ರ ಹತ್ರನೇ ಮಾಡಿಸೋದು ದೋಸ್ತ. ಆಮೇಲೆ ಅವರಿಗೆ ಈಗ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿದಷ್ಟು ಯಾರೆಲ್ಲ ಡೌನ್ಲೋಡ್ ಮಾಡ್ತಾರೆ ಅದರದ್ದು 1% ಅವರಿಗೆ. 1%
ಹೌದು ದೋಸ್ತ. ಕಂಪನಿಗೆ ಎಂತ ಹೆಸರು ಇದ್ದು? ಕಂಪನಿ ನಿಮ್ಮದೇ ಇಡುವ, ನೀವೆಲ್ಲ ದೋಸ್ತ ಪ್ರೊಡ್ಯೂಸ್ ಮಾಡುದಲ್ಲ. ಹನುಮಂತ ಅಂಡ್ ಧನು. ದೋಸ್ತ ಕಂಪನಿ ಅಂದ್ರೆ ದೋಸ್ತ ಆ್ಯಪ್ ದೋಸ್ತ ಚೆನ್ನಾಗಿದೆ. ದೋಸೆ ಆ್ಯಪ್ ಅಂತ ಇವಳು ಪ್ರಜ್ಞೆ ಹೇಳಿದ್ದು ದೋಸ್ತ ಆ್ಯಪ್. ನಿನ್ನ ಹೆಂಡತಿ ಸಾಮಾನ್ಯದ ಕಲ್ಲ ದೋಸ್ತ, ಭಾರಿ ಟ್ಯಾಲೆಂಟೆಡ್ ಅದು ಫ್ರೆಂಡ್ಸಿಗಂತ ಇರುವ ಆ್ಯಪ್ ಅಂತೆ. ಫ್ರೆಂಡ್ಸ್ ಚಾಟ್ ಮಾಡ್ಲಿ. ದೋಸ್ತ ಆ್ಯಪ್ ಅಂತ ಮಾಡೋಣ ದೋಸ್ತ. ಅದರಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಬೇಕು, ಚಾಟ್ ಮಾಡಬೇಕು, ಆಮೇಲೆ ಒಬ್ರಿಗೊಬ್ರು ಹತ್ರ ಇರೋರು ಪರಿಚಯ ಇದ್ದಾರೆ ಅನ್ನೋ ಥರ, ಯಾರೆಲ್ಲ ಹತ್ರದಲ್ಲಿದ್ದಾರೆ ಅವರೆಲ್ಲ ಕನೆಕ್ಟ್ ಆಗೋ ಥರ ಚಾಟ್ ಮಾಡಬೇಕು. ಓಕೆ ಅದನ್ನು ಹೇಳ್ತೀಯಾ ನಿನ್ನ ಹಸ್ಬೆಂಡ್ ಹತ್ರ? ದೋಸ್ತ ನಾವ್ ಹೇಳಿದ್ರೆ ದೋಸ್ತ ಹೇಳಿದ್ರೆ ತೆಗಿ ಹಾಕಂಗಿಲ್ಲ ಅವರು, ಅಕ್ಕಿ ಕೈಲಿ ಹೇಳಕ್ಕಿತ್ತು. ಇವಾಗ ನಾವು ಊರಿಗೆ ಹೊರಟ್ವಿ. ಈಗ 8 ಗಂಟೆ. ನಮ್ಮ ಪಯಣ ಮಂಗಳೂರು ಕಡೆಗೆ. ನೋಡಿ ದೇವಿಕಾ ಪುಂಡಿ ಬೇಯಿಸುದು. ನೋಡಿ ದೇವಿಕನ ಪುಂಡಿ ಅಂತ ಹೇಳಿದಲ್ಲ ಪಿಂಕಿ. ನೋಡು ಅವಳಿಗೆ ಕೊಡ. ಏಯ್ ಪಿಂಕಿ, ನೀನು ಬರ್ಬೇಕಿತ್ತ? ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡ. ನಾನು ಇವತ್ತಿದ್ದು ವ್ಲಾಗ್ ನೋಡಿದ್ಯಾ? ನೋಡ್ಲಿಲ್ಲ. ಯಾವ್ದ್ರಲ್ಲಿ? ಅದು ಬಾಗಿಲಕ್ಕೆ ಅದು ಪೋಸ್ಟ್ ಹಾಕಿದ್ದಾರೆ. ಅದು ನಮ್ಮ ರೀಲ್ಸ್ ಅಲ್ಲಿ ತೆಗ್ದಿರೋ ವಿಡಿಯೋ, ಅದು ರೀಲ್ಸ್ ಕಂಟೆಂಟ್. ಅದರಲ್ಲಿ ನಾವು ನಿಂಗೆ ಅವ್ರ ಆಚೆ ತೆಗಿದ್ದಾರೆ ಅದಕ್ಕೆ. ಇಲ್ಲಂದ್ರೆ ಅಮ್ಮನಿಗೆ ಸಹ ಬೈತಿದ್ರು. ಯಾಕೆ ನಿಂಗೆ ಕಾಯಿ ಯಾರು ಅಕ್ಕ ಇಲ್ಲದೆಯಾ? ನಿಂಗೆ ಎಂತ ವರ್ಷನನ್ನು ಮಿಸ್ ಮಾಡ್ಕೋತಿದ್ಯಾ ದೇವಿಕನ್? ಒಂದು ಮಾತಾದ್ರು ಅಣ್ಣ ನಿನ್ನನ್ನು ಮಿಸ್ ಮಾಡ್ಕೋತಿದ್ದೇನೆ ಅಂತ ಹೇಳಿದ್ಯಾ? ನೀನು ಈಗ ನಾನು ಹೇಳ್ತೇನೆ. ಈಗ 35% ದೇವಿಕಪ್ಪ, 25% ವರ್ಷ, ಎಷ್ಟಾಯ್ತು? 60 ಆಯ್ತಲ್ಲ. ಮತ್ತೆ 20% ಐಲೈನರ್, 15% ಅಲ್ಲ 10% ಫೇಸ್ ವಾಶ್, 10% ನೀನು. 10% ನೀನು. ಆವಾಗ ಪ್ರಸಿದ್ಧಿ ಪ್ರಜ್ಞಾ ಅವರೆಲ್ಲ ಬೇರೆ. ಅಮ್ಮ ಇನ್ನೊಂದು 100 ಪ್ಲಸ್. ಇನ್ನ ಕರ್ಮ ನಿಂದು ಮರ್ತೋಗಿತ್ತು ಅಂತ ಹೇಳು. ಇಲ್ಲ ನಂಗೆ ನೆನಪುಂಟು. ವರ್ಷ ಇವಳು ಹೇಳುದಕ್ಕೆ ಒಬ್ಬೊಬ್ರು ಪರ್ಸೆಂಟೇಜ್ ಅಲ್ಲಿ ನೆನಪಾಗ್ತಿದ್ದಾರಂತೆ. ನೀನು 2% ಅಲ್ಲಿ ನೆನಪಾಗೋದಂತೆ. ದೇವಿಕಾ 35% ಅಂತೆ, ನಾನು 25 ಅಂತೆ. ನೀನು 2%. ನನ್ನನ್ನು ಎಷ್ಟು ಹೇಳಿದ್ದಿ? ಹಲೋ, ಅವಳು ಎಂತೆಲ್ಲ ಮಾತಾಡೋದಾಯ್ತಾ? ಕಾಯಿ ವಿಡಿಯೋ ಮಾಡ್ರಪ್ಪ. ಹಿಂಗೇನೆ ಒಂದು ಹಂಗೆ ಒಂದು ಎಲ್ಲಾರನ್ನು ಕವರ್ ಮಾಡಿ ವಿಡಿಯೋ. ಹಾಯ್ ಮರೀಗ. ಹಾಯ್ ಸೇ ಮ್ಯಾಮ್, ಸೇ ಹಾಯ್. ಇಯರ್ 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 ಇಯರ್. ಎಲ್ಲ ಕೊಲೀಗ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ಪಿಗೆ. ಅದು ಯಾರು ಹೆಂಡತಿಯರು ಮಾತ್ರ, ಗಂಡಂದ್ರು ಬೇಡ ಅಂತ ಇವರಿಗೆ. ಮತ್ತೆ ಯಾರು ಬೇಡ, ನಾವು ಫ್ಯಾಮಿಲಿ ಬಿಟ್ಟು ನಾವು ಮಾತ್ರ ಎಂಜಾಯ್ ಮಾಡೋಕ್ಕೆ ಬಂದ್ರು ಅಂತ ಹೇಳಿದ್ರು. ಮಕ್ಳಿದಾರಲ್ಲ ಅಂತ ಹೇಳಿ ಅವರು ಫೋಟೋ ತೆಗಿಯೋಕ್ಕೆ ಅಂತೆ. ಫೋಟೋ ತೆಗಿಯೋಕ್ಕೆ ಬಂದಿದ್ರು. ಹಾಯ್ ಹೇಳ, ಮಾಡಿದ್ರು. ನಿಮ್ಮವರೆಲ್ಲ ಮಿಸ್ ಮಾಡ್ಕೊಂಡಿರ್ತಾರೆ. ಕಳ್ಸಿಕೊಟ್ರು ನೀವು ಹೋಗ್ರಿ ಅಂತ ಮಕ್ಕಳ ಜೊತೆ.
ಏನಾದ್ರು ಕಾಲ್ ಬಂದಿದೆ ಯಾರ್ದಾದ್ರು ಗಂಡಂದ್ರು ಎಲ್ಲಿದ್ದೀರಿ ಅಂತ ಬರ್ತದೆ ಇದ್ದೀರಲ್ವಾ ಅಂತ. ಒಂದು ಕಾಲ್ ಮಾಡಿ ಅಂತ ಕಾಲ್ ಮಾಡಿ ಇವ್ರಿಗೆ ಭಯ ಆಗುತ್ತೆ, ಇನ್ನೇನು ಬೈದ್ಬಿಟ್ರೆ. ಒಳ್ಳೇದಾಗ್ಲಿ, ಎಂಜಾಯ್ ಮಾಡಿ. ಗುಡ್ ನೈಟ್. ಒಂದು ಟೀಮು ಬಂದಿದ್ರು, ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಎಲ್ಲರೂ ಸೇರಿ ಈಗ ಕೊಲೀಗ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ಪು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟೋ ಜನ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾರೆ, ಬಟ್ ಎಷ್ಟೋ ಜನ ಮಿಸ್ ಮಾಡ್ಕೋತಾರೆ, ಹಾಗಾಗಿ ಟ್ರಿಪ್ಪೇ ಕ್ಯಾನ್ಸಲ್ ಆಗುತ್ತೆ. ಅಂಥದ್ರಲ್ಲಿ ಇವರೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇಂಥದ್ದೆಲ್ಲ ಎಂಜಾಯ್ ಮಾಡ್ತಾನೆ ಇರಬೇಕು ಲೈಫಲ್ಲಿ, ಇಲ್ಲಾಂದರೆ ಕೆಲಸ ಆಫೀಸು ಅಂತೇಳಿ ಅಲ್ಲೇ ಇರ್ತೀವಿ. ಹೀಗೆ ಹೊರಗಡೆ ಸುತ್ತಾಟ ಆದರೆ ಒಂದು ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಪಾಪ ಯಾರೆಲ್ಲ ಟ್ರಿಪ್ಪು ಹೋಗುವ ಅಂದಾಗ ಕ್ಯಾನ್ಸಲ್ ಮಾಡ್ತಾರೋ ಅವರಿಗೆ ಈ ಲಾಗ್ನ ಶೇರ್ ಮಾಡಿ, ಅವರು ಸಹ ಸ್ವಲ್ಪ ಬುದ್ಧಿ ಕಲೀಲಿ. ಓಂ ನಮಃ ಶಿವಾಯ. ಚಂದ ಮಾಡಿದ್ದಾರೆ ಅಲ್ಲ ಬಾಬಾ? ನಮ್ಮ ಟ್ರಿಪ್ಪು ಎಂತ ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಹೋಮ್ ಸ್ಟೇ ನಿಜವಾಗ್ಲೂ ತುಂಬ ಖುಷಿ ಆಯಿತು, ಬಟ್ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ. ಇವಾಗ ಫುಲ್ ಎಡಿಟ್ ಮಾಡ್ಕೊಂಡೆ, Edit ಎಡಿಟ್ ಆಗಲಿಲ್ಲ. ಡೈಲಾಗ್ಸ್ ಹೇಳಿದ್ದ, ರಾತ್ರಿ ಯಾರು ಸಹ ಮೊಬೈಲ್ ಹೊತ್ತದ್ದು ಬೇಡ, ಎಂಜಾಯ್ ಮಾಡಿ. ನನ್ನ ಡೈಲಾಗ್ ಫುಲ್ ಎಂಜಾಯ್ ಮಾಡಿದ್ದಾನೆ. ಹೇಗೆ ಕೀಬೋರ್ಡ್ ಆ್ಯಂಡ್ ಮೌಸಲ್ಲಿ. ಇನ್ನೂ ತುಂಬ ಎಂಜಾಯ್. ಮೊನ್ನೆಯಿಂದ ಹೇಗಾಯಿತು ಬೆಂಗಳೂರು? ಸೂಪರ್, ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಆಗ್ತಾ ಇದೆ. ಸೊ ಏನೋ ಅನ್ಕೊಡೋದು ಆಗ್ತಾ ಇದೆ, ಅದು ಗೊತ್ತಿಲ್ಲದೇನೆ ಆಗ್ತಾ ಇದೆ. 2 ದಿನ ಅಂತ ಇದ್ದದ್ದು 3 ದಿನ ಆಯಿತು, 3 ದಿನ ಇದ್ದದ್ದು 4 ದಿನ ಆಯಿತು. ಇನ್ನು ಸ್ವಲ್ಪ ದಿನ ಆಗ್ತಿದ್ರೆ ವರ್ಷ ಮತ್ತು ದೇವಿಕನ ಅಪ್ಪ ಅಮ್ಮ ಬೆಂಗಳೂರಿಗೆ ಬರ್ತಿದ್ರು. ವರ್ಷನಿಗೆ ಎಕ್ಸಾಮ್ ಬೇರೆ. ನೋಡಿ ನಮ್ಮ ಎಂಗೇಜ್ಮೆಂಟ್ ಹುಡುಗಿ ಪುಂಡಿ. ಮತ್ತೆಂತ ಪುಂಡಿ ನಿಮಗೆ ಹನುಮಂತ ಮಾತಾಡಿದಲ್ಲ ದೋಸ್ತ ದೋಸ್ತ ಆ್ಯಪ್ ಮಾಡ್ಬೇಕಂತ. ದೋಸ್ತ ಬಾವಾ ಮಾಡ್ಬೇಕಂತೆ. ಬಾವ ಬಂಟ ಬಾವ್, ನೀವು ಏನ್ ಮಾಡ್ತಿರೋದು ಅಂತ ಕೇಳ್ದ. ನೌಕರಿ ಏನ್ ಮಾಡ್ತಿದ್ದಾನೆ ಬೇ ಅಂತ ಕೇಳ್ದ ದೋಸ್ತ. ಅದಕ್ಕೆ ಆ್ಯಪ್ ಡೆವಲಪ್ ಅಂತ ಹೇಳಿದ್ರು ಬೇಕ್. ಅದಕ್ಕೆ ನಾವು ಇಬ್ರು ಪ್ಲಾನ್ ಮಾಡ್ಕೊಂಡ್ವಿ, ಒಂದು ಬಿಸ್ನೆಸ್ ಶುರು ಮಾಡುವ. ದೋಸ್ತ ಆ್ಯಪ್ ಅಂತೇಳಿ ನಿಮ್ಮಿಂದ ಒಂದು ಆ್ಯಪ್ ಕ್ರಿಯೇಟ್ ಮಾಡಿ ಬಿಡುವ ಅಂತ. ಮಾಡ್ಬೋದಾ? ಇನ್ಸ್ಟಾಗ್ರಾಮ್ ತರ ಅದರಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಎಲ್ಲ ಮಾಡ್ಬೋದಾ? ಹೌದಾ? ನೀವು ಒಳ್ಳೆ ನೀರು ದೋಸೆ ಮಾಡುವ ಅಂತ ಹೇಳಿದಾಗೆ ಮಾಡುವ ಅಂತ ಹೇಳ್ತೀರಿ. ಅಷ್ಟು ಈಸಿ ಉಂಟದು. ಹನುಮಂತು ನಿಮ್ಮದು ಮತ್ತು ದೇವಿಕಂದು ಜೋಡಿನ ಚೆನ್ನಾಗಿದೆ ಅಂದ. ಸರಿ, ಅವನಿಗೆ ಎಂಗೇಜ್ಮೆಂಟ್ಗೆ ಕರೀಲಿಲ್ಲ ಅಂತೇಳಿ ಸಿಟ್ಟು ಬಂದಿದೆ. ಮದುವೆ ಯಾವಾಗ ಅಂತ, ಮದುವೆಗೆ ಬನ್ನಿ, ಮದುವೆ ಆಗ ಅಂದ್ರೆ 1 ವರ್ಷ. ನಿನ್ನ ಮದುವೆಗೆ ಸೆಲೆಬ್ರಿಟಿ ಹನುಮಂತ ಬರ್ತಾನೆ. ಅವ ಬರದ, ಅವನು ಹೇಳುದು ಮಾತ್ರ, ಅವನಿಗೆ ಕರೀತಿದ್ರು. ಅಕ್ಕ ಮನೆಗೆ ಹೋಗುದಕ್ಕೆ ಪ್ರಸಿದ್ಧಿಗೆ ಭಾರಿ ಖುಷಿ ಆಗ್ತಾ ಉಂಟು. ಪಾಪ ದೇವಿಕನಿಗೆ ಡಿಸ್ಟರ್ಬ್ ದೇವಿಕನಿಗೆ ಮಾತಾಡ್ಬೇಡ, ಮಾಡ್ಲಿಕ್ಕೆ ಆಗ್ತಿಲ್ಲ. ಹಿಂಡಿ ಬೇಯಿಸ್ಲಿಕ್ಕೆ ಕಷ್ಟ. ದೇವಿಕಾ ವಿಂಡೋ ಓಪನ್ ಮಾಡಾಯ್ತಾ? ನಮ್ಗೆ ಈ ರೀಲ್ಸ್ ಮಾಡ್ಬೋದಿತ್ತಲ್ಲ. ಅಲ್ಲವಾ, ಏಯ್ ನಿನ್ನ ಅಜ್ಜ ಅವಳು ಓಪನ್ ಮಾಡ್ತಾಳೆ. ನಾನು ಹೇಳಿದ್ದು ಪುಂಡಿ ಬೇಯಿಸ್ಬೇಕಾದ್ರೆ ಹೋಗಿ ಆಚೆ ಹೋಗ್ಲಿ ಹೇಳು ಶ್ರೀ. ಅದು ಯಾಕೆ ಅಂತಾನು ಕೇಳಲಿಲ್ಲ, ಸೀದಾ ಓಪನ್ ಮಾಡಿದ್ಲು. ಒಬೆ ಒಂದು ಇಂಗ್ಲೀಷ್. ಮೊನ್ನೆ ವರ್ಷನಿಗೆ ಸಾರಿ ಇದೆ ಇಂಗ್ಲೀಷ್. ಕಮೆಂಟ್ ಅಲ್ಲಿ ಎಲ್ಲ ಕಮೆಂಟ್ ಅಲ್ಲಿ ನೀನ್ ಮತ್ತೆ ಹೇಳಿದಲ್ಲ ಓವರ್ಕಮ್ ಆಗ್ತಿದ್ದಾಳೆ. ಅಣ್ಣ ಕಮೆಂಟ್ ಏನಣ್ಣ, ಹೀಗೆ ನಾನು ಇನ್ನು ABCD ಕೂಡ ಹೇಳುದಿಲ್ಲ ಅಂತ. ಫಂಕ್ಷನ್ ನೋಡಿ ಹೇಗೆ ಇಂಗ್ಲಿಷ್ ಮಾತಾಡ್ಕೊಂಡು
ಅಲ್ಲ, ವರ್ಷನಿಗೆ ಒಂದು ವಿಡಿಯೋ ಮಾಡಿದ್ದಕ್ಕೆ ಎಷ್ಟೊಂದು ಪ್ರೀತಿ ತೋರಿಸಿದ್ರಿ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾವೀಗ ಕಾಲ ಹೇಳ್ತಿದ್ದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಡಿ. ವರ್ಷ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾಳೆ. ಖುಷಿಯಲ್ಲಿ ಆನಂದ ಭಾಷ್ಪ, ಕಣ್ಣೀರೇ ಸುರಿಸಿದ್ದಾಳೆ. ನಿಮ್ಮೆಲ್ಲರ ಕಮೆಂಟು ನೋಡಿ. ಈಗ ಆ ಕಮೆಂಟ್ ಏನೆಲ್ಲ ಬಂದಿದೆ ಅದನ್ನ ಇಟ್ಕೊಂಡು ಅವಳದೊಂದು ವಿಡಿಯೋ ಬರುತ್ತೆ. ಕಮೆಂಟ್ಸ್ ಇದ್ದದ್ದು. ಬಟ್ ನಾನು ಅಷ್ಟೇ ಹೇಳಿದ್ದು, ಅವರು ಹಾಗೆ ಹೇಳಿದ್ರಲ್ಲ, ಎಷ್ಟೇ ಕಮೆಂಟ್ ಬಂದ್ರು ಕೆಲವೊಂದು ಕಮೆಂಟ್ ಬಂದಾಗ ಬೇಜಾರಾಗ್ತಿರಲ್ಲ, ನನಗೆ ಸ್ವಲ್ಪ ಇದಾಯ್ತು, ಬೇಜಾರಾಯ್ತು. ಟ್ರೈ ಮಾಡಿದ್ದಕ್ಕೆ ಹೀಗೆ ಹೇಳಿದ್ರಲ್ಲ, ಅದೇ ಲಾಸ್ಟ್ ಟ್ರಿಪ್ ಅಲ್ಲಿ ಹಾಕಿದ್ದಿ. ಬಟ್ ಒಬ್ಬ ನನಗೆ ಅಷ್ಟೊಂದು ಜನಗಳು ಇದು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ನಾನು ಸಹ ಹೀಗೆ ಮುಂದುವರಿತೇನೆ, ಗ್ರೋ ಆಗ್ತೇನೆ. ಥ್ಯಾಂಕ್ ಯು. ಸೂಪರ್ ಸೂಪರ್, ಆಲ್ ದಿ ಬೆಸ್ಟ್ ವರ್ಷ. ಥ್ಯಾಂಕ್ಸ್. ನೋಡಿ ಗುಂಡ್ಯ ಬಂತು ರಾತ್ರಿ 12:45. ಇವಾಗ ಗಂಟೆ 1:45. ಇವಾಗ ಮನೆಗೆ ರೀಚ್ ಆದ್ವಿ. ಅಪ್ಪ ಕಾಯ್ತಿದ್ದಾರೆ. ಓಕೆ ದೇವಿಕಾ, ವರ್ಷ, ಥ್ಯಾಂಕ್ ಯು ಸೋ ಮಚ್. ರಜ್ಜು, ಥ್ಯಾಂಕ್ ಯು. ಅಮ್ಮ, ಥ್ಯಾಂಕ್ಸ್. ಓಕೆ, ಇವತ್ತಿನ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮಗಂತೂ ಸುಸ್ತಾಗಿದೆ. ನಿಮಗೆ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡೈಲಿ ಲಾಗಿಗೆ ಸಪೋರ್ಟ್ ಮಾಡಿ. ಹಾಗೆಯೇ ಹೇಗಾಗ್ತದೆ, ಏನು ಮಾಡಬೇಕು, ಇನ್ನೂ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಆಗಲೇ ನಿದ್ದೆ ಬರುತ್ತೆ. ಗುಡ್ ನೈಟ್, ಲವ್ ಯು ಆಲ್.